ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು 2013 ಆಗಸ್ಟ್ನಲ್ಲಿ ಮಾಡಿದ ಭಾಷಣ ನೆನಪಿದೆಯಾ? ಅಮೆರಿಕನ್ ಡಾಲರ್ನ ಎದುರು ಭಾರತದ ರೂಪಾಯಿಯ ಬೆಲೆ ಕುಸಿತವನ್ನು ಅವರು ಹೇಗೆ ವ್ಯಂಗ್ಯವಾಡಿದ್ದರು ಎಂಬುದು ನೆನಪಿದೆಯಾ? ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದ ರವಿಶಂಕರ್ ಪ್ರಸಾದ್ ಅವರು 2013 ಜುಲೈಯಲ್ಲಿ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ನೆನಪಿದೆಯಾ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರ ಪ್ರಾಯಕ್ಕೆ ಡಾಲರ್ನ ಮೌಲ್ಯವನ್ನು ಹೋಲಿಸಿ ಅವರು ಮಾಡಿದ ವಿಡಂಬನೆ ನೆನಪಿದೆಯಾ? देखिए आप रुपये की कीमत जिस तेजी से गिर रही है और कभी-कभी तो लगता है कि दिल्ली सरकार और रुपये के बीच में कंपटीशन चल रहा है। किसकी आबरू तेजी से गिरती चली जा रही है, कौन आगे जाएगा, इसकी कंपटीशन चल रही है। देश जब आजाद हुआ तब $1 ₹1 के बराबर था। ₹1 में $1 बिकता था। ಮನಮೋಹನ್ ಸಿಂಗ್ ಮತ್ತು ರೂಪಾಯಿ ಎರಡೂ ಕೂಡ ಮೌನವಾಗಿವೆ. ಡಾಲರ್ ಎದುರು ರೂಪಾಯಿ ಸದ್ದು ಮಾಡ್ತಾ ಇದ್ದ ಒಂದು ಕಾಲ ಇತ್ತು. ಈಗ ರೂಪಾಯಿ ತನ್ನ ಧ್ವನಿಯನ್ನೇ ಕಳಕೊಂಡಿದೆ. ಹಾಗೆಯೇ ಪ್ರಧಾನಿ ಮನಮೋಹನ್ ಸಿಂಗ್ ಕೂಡ ತನ್ನ ಧ್ವನಿಯನ್ನು ಕಳಕೊಂಡಿದ್ದಾರೆ. ರೂಪಾಯಿ ಮತ್ತು ಪ್ರಧಾನಿ ಇಬ್ಬರು ಮ್ಯೂಟ್ ಆಗಿದ್ದಾರೆ ಎಂದು 2013 ಆಗಸ್ಟ್ನಲ್ಲಿ ಸೌರಾಷ್ಟ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೋದಿ ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ $1ನ ಬೆಲೆ ₹60 ಆಗಿತ್ತು. $1 के सामने और ये वर्तमान अर्थशास्त्रियों की सरकार में डॉलर के सामने रुपया गिरता गिरता 60, कभी 62, कभी 65, कभी 67 गिरता ही चला गया। ये ऐसे नहीं होता मित्रों, मैं शासन में बैठा हूं, मुझे मालूम है इस प्रकार से रुपया इतनी तेजी से गिर नहीं सकता। अरे ये नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती। क्या कारण है हिंदुस्तान का रुपया पतला होता जा रहा है? ಮನಮೋಹನ್ ಸಿಂಗ್ ಸರ್ಕಾರವನ್ನು ತರಾಟೆಗೆ ಎತ್ತಿಕೊಳ್ಳೋದಕ್ಕೆ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಕೂಡ ಹಿಂದೆ ಬಿದ್ದಿರಲಿಲ್ಲ. ಯುಪಿಎ ಸರ್ಕಾರ 2004ರಲ್ಲಿ ಮೊದಲ ಬಾರಿ ಅಧಿಕಾರಕ್ಕೆ ಬರುವಾಗ ರೂಪಾಯಿ ಎದುರು ಡಾಲರ್ ಮೌಲ್ಯ ರಾಹುಲ್ ಗಾಂಧಿಯ ಪ್ರಾಯದಷ್ಟಿತ್ತು. ಈಗ ಅದು ಸೋನಿಯಾ ಗಾಂಧಿಯ ಪ್ರಾಯದಷ್ಟಾಗಿದೆ. ಅತಿ ಶೀಘ್ರವೇ ಇದು ಮನಮೋಹನ್ ಸಿಂಗ್ ಅವರ ಪ್ರಾಯದ ಎತ್ತರಕ್ಕೆ ಏರಲಿದೆ ಎಂದು 2013 ಜುಲೈಯಲ್ಲಿ ಅವರು ತಮಾಷೆ ಮಾಡಿದರು. ಇವರು ಹೀಗೆ ಅಭಿಪ್ರಾಯ ಹಂಚಿಕೊಳ್ಳುವಾಗ ರಾಹುಲ್ ಗಾಂಧಿಯ ಪ್ರಾಯ 41 ಆಗಿತ್ತು, ಸೋನಿಯಾ ಗಾಂಧಿಯ ಪ್ರಾಯ 67 ಆಗಿತ್ತು ಮತ್ತು ಮನಮೋಹನ್ ಸಿಂಗ್ ಅವರ ಪ್ರಾಯ 80 ಆಗಿತ್ತು. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. 12 ವರ್ಷಗಳ ಹಿಂದಿನ ಬೆಳವಣಿಗೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದಕ್ಕೆ ಒಂದು ಕಾರಣ ಇದೆ. ಅದುವೇ ಡಾಲರ್. 12 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ $1ನ ಬೆಲೆ ₹60 ಆಗಿದ್ದರೆ 2025 ನವೆಂಬರ್ 24ರಂದು $1ನ ಬೆಲೆ ₹90 ಆಗಿದೆ. ಕೇವಲ 12 ವರ್ಷಗಳಲ್ಲಿ ಡಾಲರ್ನ ಬೆಲೆ ₹30 ಹೆಚ್ಚಿದೆ. ಒಂದು ವೇಳೆ ರವಿಶಂಕರ್ ಪ್ರಸಾದ್ ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರ ಪ್ರಾಯಕ್ಕೆ ಡಾಲರ್ನ ಬೆಲೆಯ ಏರಿಕೆಯನ್ನು ಹೋಲಿಸಿದಂತೆ ಇವತ್ತು ಹೋಲಿಸುವುದಾದರೆ ಯಾರೆಲ್ಲರ ಪ್ರಾಯಕ್ಕೆ ಈ ಡಾಲರ್ನ ಬೆಲೆಯನ್ನು ಹೋಲಿಸಬಹುದು? 12 ವರ್ಷಗಳ ಹಿಂದೆ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ರೂಪಾಯಿಯ ಮೌಲ್ಯವನ್ನು ಹೆಚ್ಚುಗೊಳಿಸುವುದಾಗಿ ಮಾತು ಕೊಟ್ಟಿದ್ದರು. ಭಾರತದ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವುದಾಗಿಯೂ ಹೇಳಿದರು. ಜನರು ಅವರ ಕೈಗೆ ಅಧಿಕಾರವನ್ನು ಕೊಟ್ಟರು. ಹೀಗೆ ಅಧಿಕಾರ ಕೊಟ್ಟು 12 ವರ್ಷಗಳೇ ಕಳೆದಿವೆ. ಈಗ ಅದೇ ಡಾಲರ್ ಭಾರತೀಯರ ಕೈಗೆ ಎಟುಕದಷ್ಟು ಎತ್ತರಕ್ಕೆ ಏರಿದೆ. ಹಾಗಿದ್ರೆ 2013ರಲ್ಲಿ ಅವರು ಭಾರತೀಯರನ್ನು ಮಂಗ ಮಾಡಿದ್ರ? ರೂಪಾಯಿಯ ಬೆಲೆಯನ್ನು ಹೆಚ್ಚಳಗೊಳಿಸುವ ಯಾವ ಯೋಜನೆಯೂ ಇಲ್ಲದೆ ಅವರು ಸುಮ್ಮನೆ ಭಾಷಣ ಬಿಗಿದ್ರ? ಚುನಾವಣೆಯನ್ನು ಗೆಲ್ಲುವುದಕ್ಕಾಗಿ ಜನರನ್ನು ಯಾಮಾರಿಸಿದ್ರ? ಅಚ್ಚೇ ದಿನದ ಕನಸನ್ನು ಕೊಟ್ಟು ಜನರನ್ನು ವಂಚಿಸಿದ್ರ? कि अगर हम चुन करके आएंगे महंगाई कम करेंगे, कहा था ना
डीजल का क्या हुआ? पेट्रोल का क्या हुआ? मित्रों, गैस हो, पेट्रोल हो, डीजल हो, हर प्रकार से महंगाई बढ़ रही है कि नहीं बढ़ रही है? रुपया अस्पताल में है, आईसीयू में पड़ा है। भरोसा इसीलिए तो टूट गया है, यही तो कारण है, भरोसा टूट गया है। ನರೇಂದ್ರ ಮೋದಿ ಅವರು ಅದೇ 2013ರಲ್ಲಿ ಮಾಡಿದ ಸರಣಿ ಭಾಷಣಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯ ಏರಿಕೆಯ ಬಗ್ಗೆಯೂ ಸಾಕಷ್ಟು ಮಾತಾಡಿದರು. ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದರು. ಆಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ 80 ರೂಪಾಯಿಯ ಆಸುಪಾಸಿನಲ್ಲಿತ್ತು. ಅವರ ಭಾಷಣಕ್ಕೆ ಸಾರ್ವಜನಿಕರಿಂದ ಭರ್ಜರಿ ಚಪ್ಪಾಳೆಯೂ ಸಿಕ್ಕಿತು. ಹೀಗೆ ಕನಸನ್ನು ಮಾರಿದ ಪ್ರಧಾನಿ ಇದೀಗ ಅಧಿಕಾರಕ್ಕೆ ಬಂದು 12 ವರ್ಷಗಳೇ ಕಳೆದಿವೆ. ಆದರೆ 80ರ ಆಸುಪಾಸಿನಲ್ಲಿದ್ದ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಇದೀಗ 100ರ ಗಡಿಯನ್ನು ದಾಟಿದೆ. ಹಾಗಿದ್ರೆ ಅವರು ಈ ಹಿಂದೆ ಮಾಡಿದ ಭಾಷಣದ ಅರ್ಥವೇನೋ? ವೋಟು ಪಡೆಯುವುದಕ್ಕಾಗಿ ಮತದಾರರಿಗೆ ಅವರು ಮಾಡಿದ ವಂಚನೆಯ ಇದು. ರೂಪಾಯಿಯ ಬೆಲೆ ಹೆಚ್ಚಿಸುತ್ತೇನೆ, ಡಾಲರ್ನ ಬೆಲೆ ಇಳಿಸುತ್ತೇನೆ, ಬೆಲೆ ಏರಿಕೆಯನ್ನು ತಡೀತೇನೆ ಎಂದೆಲ್ಲ ಅವರು ಬರೇ ಭಾಷಣಕ್ಕಾಗಿ ಮಾತ್ರ ಹೇಳಿದ್ರ? ಈ ದೇಶದ ಜನರನ್ನು ನಂಬಿಸಿ ಅವರು ಮೋಸ ಮಾಡಿದ್ರ? जिस प्रकार से डॉलर मजबूत होता जा रहा है, रुपया कमजोर होता जा रहा है, विश्व व्यापार में भारत टिक नहीं पाएगा। हमारे व्यापारी जो माल बाहर भेजते हैं, हमारे व्यापारी जो माल बाहर से लाते हैं, इस बोझ को सह नहीं पाएंगे। इवन भारत सरकार जो चीजें लाती है, भेजती है, उसको सहना मुश्किल हो जाएगा। ತನ್ನದೇ ಈ ಹಿಂದಿನ ಭಾಷಣವನ್ನು ಅವರು ಮತ್ತೊಮ್ಮೆ ಆಲಿಸಿದರೆ ಅವರ ಉತ್ತರ ಏನಿದೀತು? ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.